ಒಂದ್ ಸೆಕೆಂಡ್ ಪಾರ್ಲಿಮೆಂಟರಿ ಪ್ರಾಕ್ಟೀಸ್ ಬಗ್ಗೆ ಹೋಗಿದೀವಿ. ಅದರಲ್ಲಿ ಬಹಳ ಸ್ಪಷ್ಟವಾಗಿ ಹೇಳ್ತಾರೆ 14 ದಿನ ಮುಂಚೆ ನೀವು ಕೊಡಬೇಕು, ಹಲವು ದಿನಗಳ ಮುಂಚೆ ಕೊಡಬೇಕು, ಹಲವು ದಿನಗಳ ಮುಂಚೆ ಕೊಡಬೇಕು. ನಿಮಿಷ ಸರ್, ಆಯ್ತು ಹೇಳಿದ್ರಲ್ಲ ನೀವು 14 ದಿವಸ ನಿಮಿಷ ಮುಂದಕ್ಕೆ ಹೋಗ್ತೀನಿ. ರಾಯರೆಡ್ಡಿ ಹೇಳಿದ್ರಲ್ಲ ಸುನಿಲಣ್ಣ ಅಲ್ಲ ಬಿಡಿ, ರೂಲ್ಸ್ ಆಯ್ತು. ಒಂದ್ ಸೆಕೆಂಡ್ ಪ್ಲೀಸ್, ಆಯ್ತಪ್ಪ ಒಂದ್ ಸೆಕೆಂಡ್ ಕೂತ್ಕೊಳ್ಳಿ. ರಂಗನಾಥ್ ನೋಡಿ ಒಂದ್ ಸೆಕೆಂಡ್ ನೀವು ನೋಡಿ ಕೂತ್ಕೊಳ್ಳಿ ಪ್ಲೀಸ್, ನೀವು ಕೂತ್ಕೊಳ್ಳಿ. ಶಿವಲಿಂಗ ಅವ್ರೆ, ರಂಗ ಕೂತ್ಕೊಳ್ಳಿ. ಆಯ್ತಪ್ಪ ಒಂದ್ ಸೆಕೆಂಡ್. ಈಗ ನೀವು ನೋಡಿ, ನೀವು ಯಾವುದೋ ಒಂದು ರೀತಿಯಿಂದ ಏನಾದ್ರು ಒಂದೊಂದು ವಿಚಾರ ಪ್ರಸ್ತಾವ ಮಾಡಿದಿರಿ. 147 ಕ್ಲಿಯರ್ ಕಟ್ ಆಗಿ 146 ಅಲ್ಲಿ ಮಂತ್ರಿಗಳು ಅಲ್ಲದವ್ರು ಕೊಡುವಾಗ 1 ವೀಕ್ ಟೈಮ್ ಕೊಡ್ಬೇಕು, ಕೇಳಬೇಕು. ಸರ್ಕಾರ ಯಾವುದೇ ಸಂದರ್ಭದಲ್ಲಿ ಕೂಡ ನಿರ್ಣಯ ವೇಟ್ ಆಯ್ತಪ್ಪ ಇಲ್ಲಿ ನಾನು ಅದು ರೂಲಿಂಗ್ ಕೊಟ್ಟಿದ್ದೇನೆ. ನೀವೇನಂತ ತಗೊಳ್ತೀರಿ? ಈಗ ಪಾರ್ಲಿಮೆಂಟರಿ ಪ್ರಾಕ್ಟೀಸ್ ಬುಕ್ ತಗೊಳ್ತೀರಿ ನೀವು, ಹಿಂಗೆ ಇದನ್ನು ತಗೋ. ನಾನು ವೇಟ್ ಒನ್ ಸೆಕೆಂಡ್ ಪ್ಲೀಸ್ ಸಿಟ್ ಡೌನ್. ಹೌದಪ್ಪ, ನಾನು ಎಂತ ಮಾಡುದು ನಿಮ್ಮ ಇದರಲ್ಲಿ? ನಾನು ನಿಮ್ಮ ಇದರಲ್ಲಿ ಈಗ ಒಂದ್ ಸೆಕೆಂಡ್ ಆಯ್ತು, ನಾನು ಮುಗಿಸ್ತೇನೆ. ಓಕೆ ನಿಮಿಷ. ಅರವಿಂದ್ ರಾಯರೆಡ್ಡಿ 147 ಹೇಳಿದ ನಂತರ ನಾನು 147 ನಲ್ಲಿ ಎಷ್ಟು ದಿನದ ಮುಂಚೆ ಕೊಡಬೇಕು? ಪ್ಲೀಸ್ ಸಿಟ್ ಡೌನ್. ರಂಗನಾಥ್ 147 ನಲ್ಲಿ ಇಷ್ಟೇ ದಿನದಲ್ಲಿ ಕೊಡಬೇಕು ಅನ್ನೋದು ಎಲ್ಲೂ ನಮೂದನೆ ಆಗಿಲ್ಲ. ಅದಕ್ಕೆ ನಾನು ಪಾರ್ಲಿಮೆಂಟರಿ ಪ್ರಾಕ್ಟೀಸ್ ಹೋಗಿದ್ದೀನಿ. ನೀವು ಹೋಗ್ಲಿಕ್ಕೆ ಆಗಲ್ಲ ಅನ್ನೋ ಚರ್ಚೆ ನಡೀತಿದೆ. ನೀವು ಕೊಡಿ, ರೂಲಿಂಗ್ ಕೊಡಿ. ಅದಾದ ನಂತರ ರಾಯರೆಡ್ಡಿ ಅವರೇ ಮುಂದಿನ ಓದಿದ್ದೇನು ಅಂತ ಕೇಳಿದ್ರೆ, ನಿರ್ಣಯದಲ್ಲಿ ಚರ್ಚೆಗಳು ಈಗ ರಾಯರೆಡ್ಡಿಯಲ್ಲಿ ನಿಮಗೆ ಕನ್ವಿನ್ಸ್ ಮಾಡ್ತಾ ಯಾಕೆ ಬೇಡ? ಕನ್ವಿನ್ಸ್ ಮಾಡ್ತೀರಿ? ರೂಲ್ಸ್ ಅಲ್ಲಿ ಏನ್ ಹೇಳ್ತಾ ಇದೆ? ಒಂದ್ ನಿಮಿಷ, ರೂಲ್ಸ್ ಏನ್ ಹೇಳ್ತಾ ಇದೆ? 3 ಜನ 100 ಮಾತಾಡ್ತಾರೆ ಅಲ್ಲ. 147ರಲ್ಲಿ 2ನೇ ಪಾಯಿಂಟ್, 147ರಲ್ಲಿ 2ನೇ ಪಾಯಿಂಟ್ ಏನ್ ಹೇಳ್ತಾ ಇದೆ? ವ್ಯಂಗ್ಯ ಮಾತುಗಳು, ಆಪಾದನೆಗಳು ಅಥವಾ ಮಾನನಷ್ಟ ಹೇಳಿಕೆಗಳನ್ನ ಇರಕೂಡದು ಅಂತ ಹೇಳಿದೆ. ನೀವು ಇದರಲ್ಲಿ ಏನ್ ಸೇರಿಸಿದಿರಿ? ಅದ್ ಮತ್ತೆ ಬರ್ತಾನೆ. ಯಾಕೆ ಬರ್ತೀರಾ ಆಮೇಲೆ? ಒಂದ್ ನಿಮಿಷ ಸರ್, ನಿಮಗೆ ಯಾವ್ದು ಬೇಕಾದ್ರೆ ಮಾತ್ರ ತಗೊಳ್ಳೋದಲ್ಲ. ಇಲ್ಲಿ ವ್ಯಂಗ್ಯ ಮಾತುಗಳನ್ನ ಹಾಕಿದ್ದೇವೆ. ಅನ್ನ ಕಸಿದುಕೊಂಡು ಉಳ್ಳವರನ್ನು ಇನ್ನಷ್ಟು ಶ್ರೀಮಂತರಾಗಿ ಮಾಡುವಂತ ಯೋಜನೆ ಅಂತ ಸೇರಿಸ್ತೀರಿ.